ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ನಾಲ್ಕನೇ ಚಾಪ್ಟರ್ ಆಗಿರುವಂಥ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಪಾಠವನ್ನು ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಹೆಸರನ್ನು ಸೂಚಿಸೋ ಹಾಗೆ ನೀವು ಹಿಂದಿನ ಚಾಪ್ಟರ್ಗಳಲ್ಲಿ ಅಂಕಗಣಿತದ ಉಕ್ತಿಗಳು ಅಂತ ಕಲಿತ್ರಿ. ಬಟ್ ಇಲ್ಲೇನಿದೆ ಅಂತ ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಹೆಸರಲ್ಲೇ ಗೊತ್ತಾಗುತ್ತೆ ಅಂದರೆ ಅಕ್ಷರಗಳು ಇರ್ತಾವು ಮತ್ತು ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಉಕ್ತಿಗಳ ಬಗ್ಗೆ ಈ ಚಾಪ್ಟರಲ್ಲಿ ಈ ಒಂದು ಪಾಠದಲ್ಲಿ ನೀವು ಕಲಿತೀರಾ. ಅಂಕಗಣಿತದ ಉಕ್ತಿಗಳು ಪಾಠದಲ್ಲಿ ಏನು ಮಾಡಿದರೆ ಅಂತಂದರೆ ಬರೀ ಸಂಖ್ಯೆಗಳಿದ್ವು. ಉಕ್ತಿಯನ್ನು ರಚನೆ ಮಾಡಿದಾಗ ಅದರಲ್ಲಿ ಸಂಖ್ಯೆಗಳಿದ್ವು. ಆದರೆ ಇಲ್ಲೇನಾಗಿರುತ್ತೆ ಅಂದರೆ ಅಕ್ಷರ ಮತ್ತು ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಉಕ್ತಿಗಳು ಇರುತ್ತೆ. ಆಯಿತಾ? ಸೊ ಇದನ್ನು ನೋಡೋಣ ಯಾವ ರೀತಿ ಇರ್ತದೆ ಅಂತ ಹೇಳಿ. ಸೊ ಮೊದಲನೇ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಶಬ್ನಮ್ ಅಫ್ತಾಬ್ಗಿಂತ 3 ವರ್ಷ ದೊಡ್ಡವಳು. ಅಂದರೆ ಇಲ್ಲಿ ಯಾರು ದೊಡ್ಡವರಾದ್ರು ಅಂದರೆ ಶಬ್ನಮ್. ಆಯಿತಾ? ಅಫ್ತಾಬ್ 3 ವರ್ಷ ಚಿಕ್ಕವರು. ಅಫ್ತಾಬ್ನ ವಯಸ್ಸು 10 ವರ್ಷಗಳಾದಾಗ ಶಬ್ನಮ್ ವಯಸ್ಸು 13. ಸೊ ಇದು 10 ವರ್ಷ ಅಂತಂದರೆ ಇವಳಿಗೆ 13 ವರ್ಷ, ಯಾಕಂದ್ರೆ 3 ವರ್ಷ ದೊಡ್ಡವಳು. ಈಗ ಅಫ್ತಾಬ್ನ ವಯಸ್ಸು 18 ವರ್ಷಗಳು. ಶಬ್ನಮ್ನ ವಯಸ್ಸು ಎಷ್ಟು? 18 ವರ್ಷ ಅಫ್ತಾಬ್ದಂದ್ರೆ ಅದಕ್ಕೆ 3 ವರ್ಷ ನೀವು ಕೂಡಿಸಿದ್ರೆ ಏನಾಗ್ತೈತಿ? ನಮ್ಗೆ ಶಬ್ನಮ್ನ ವಯಸ್ಸು ಸಿಗ್ತೈತಿ ಎಷ್ಟು? 21 ವರ್ಷ. ಶಬ್ನಮ್ನ ವಯಸ್ಸು 21. ನೆಕ್ಸ್ಟು ಅಫ್ತಾಬ್ನ ವಯಸ್ಸು ಕೊಟ್ಟಾಗ ಅಂದರೆ ಈಕಿದು ಕೊಟ್ಟಾಗ ಶಬ್ನಮ್ನ ವಯಸ್ಸು ಯಾವ ರೀತಿ ಕಂಡು ಹಿಡಿತೀವಿ ಅಂದರೆ ಇವಳು ಕೊಟ್ಟಿರ್ತಾರೆ ಅದಕ್ಕೇನು ಮಾಡ್ತೀವಿ? ಇವಳ ವಯಸ್ಸಿಗೆ +3 ಮಾಡಿಬಿಟ್ರೆ ನಮಗೆ ಶಬ್ನಮ್ನ ವಯಸ್ಸು ಸಿಗುತ್ತೆ. ಆಯಿತಾ? ಸೊ ಈಗ ಅಫ್ತಾಬ್ನ ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ. ಈಗ ಒಂದು ಎಕ್ಸಾಂಪಲ್ ಆಗಿ ಅಫ್ತಾಬ್ನ ವಯಸ್ಸು 12 ಅಂತ ಅನ್ನೋಣ. ಅಫ್ತಾಬ್ನ ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ 12. ಹಂಗೆ ಶಬ್ನಮ್ನ ವಯಸ್ಸು ಕಂಡು ಹಿಡಿಬೇಕಂದ್ರೆ ಇದಕ್ಕೆ +3 ಮಾಡಬೇಕು. ಹೌದಾ? 15 ಅಂತ ನಮಗೆ ಗೊತ್ತಾಗ್ತೈತಿ. ಯಾಕಂದರೆ ಶಬ್ನಮ್ ಏನು ಈಗಿನಕ್ಕಿಂತ 3 ವರ್ಷ ದೊಡ್ಡೋಳು. ಆದ್ದರಿಂದ ಸೊ ನಾವು ನೋಡಬೇಕಂದ್ರೆ ಅಫ್ತಾಬ್ ವಯಸ್ಸಿಗೆ 3 ಕೂಡಿಸ್ತೀವಿ. ನೆಕ್ಸ್ಟು ಇದನ್ನು ನಾವು ಒಂದು ಉಕ್ತಿಯಾಗಿ ಬರೆಯಬಹುದೇ? ಒಂದು ಉಕ್ತಿಯಾಗಿ ಬರಿಬಹುದಾ? ಉಕ್ತಿಗಳು ಅಂತಂದ್ರೆ ಇನ್ನು ಪ್ಲಸ್ ಮೈನಸ್ ಈ ಥರ ಬಂದಿರ್ತಾವಲ್ಲ ಒಳಗೊಂಡಿರುವಂಥದ್ದು. ಸೊ ಆ ರೀತಿ ಮಾಡ್ಬೋದಾ? ಹೌದು, ಮಾಡಬಹುದು. ಶಬ್ನಮ್ನ ವಯಸ್ಸು ಅಫ್ತಾಬ್ಗಿಂತ 3 ವರ್ಷ ಹೆಚ್ಚು. ಅದು ಸಂಕ್ಷಿಪ್ತವಾಗಿ ನಾವು ಏನು ಬರಿತೀವಿ? ಈ ರೀತಿಯಾಗಿ ಬರೆಯೋಕ್ಕಾಗಲ್ಲ. ಉಕ್ತಿಯನ್ನು ಏನು ಮಾಡ್ತೀವಿ? ಶಬ್ನಮ್ನ ವಯಸ್ಸು ಕಂಡು ಹಿಡಿಬೇಕಂದ್ರೆ = ಅಫ್ತಾಬ್ ವಯಸ್ಸು +3 ಅಂತ ಹೇಳಿ ಕೂಡಿಸ್ತೀವಿ. ಸೊ ಇದು ಒಂದು ಉಕ್ತಿ ಆಯ್ತು ಈಗ. ಹೌದಾ? ಅಫ್ತಾಬ್ ವಯಸ್ಸು +3 ಅಂತ ಹೇಳಿ. ಆದರೆ ನಾವು ಈ ರೀತಿ ಸಂಬಂಧಗಳನ್ನು ಸಾಮಾನ್ಯವಾಗಿ ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು. ಈ ಪ್ರತಿ ಸಲಿನೂ ಇಷ್ಟು ದೊಡ್ಡದ ಅಕ್ಷರಗಳಲ್ಲಿ ಬರೆಯೋಕ್ಕಾಗಲ್ಲ. ಒಂದು ಸಂಕ್ಷಿಪ್ತವಾಗಿ ಬರಿಬೇಕಂದ್ರೆ ಈಗ ಅಫ್ತಾಬ್ನ ವಯಸ್ಸನ್ನು ನಾವೇನು ಮಾಡ್ತೀವಿ? ಅಕ್ಷರಗಳ ಒಂದಿಷ್ಟು ಚಿಹ್ನೆಗಳನ್ನು ಯೂಸ್ ಮಾಡ್ತೀವಿ. ಚಿಹ್ನೆಯನ್ನು ಬಳಸೋದು ಅನುಕೂಲಕರ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಬೀಜೋಕ್ತಿ ಕಾನ್ಸೆಪ್ಟಲ್ಲಿ ಅಕ್ಷರಗಳನ್ನು ಬಳಸ್ತೀವಿ. ಇಂಗ್ಲೀಷ್ ಅಕ್ಷರಗಳು ABCD Z ಅದನ್ನು ಸಣ್ಣ ಅಕ್ಷರದಲ್ಲಿ ಅಂದರೆ ಈ ABC ಈ ಥರ ಯೂಸ್ ಮಾಡೋದಿಲ್ಲ. ಅದನ್ನು ಏನು ಮಾಡ್ತೀವಿ? ಸಣ್ಣ ಅಕ್ಷರದಲ್ಲಿ ಈ ರೀತಿ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡೋಣ. ಅಫ್ತಾಬ್ನ ವಯಸ್ಸು ಸೂಚಿಸಲು ಅಕ್ಷರ A ಅಂತ ನೀವು ಯಾವುದಾದ್ರೂ ಅಕ್ಷರವನ್ನು ತೊಗೋಬೋದು. ಶಬ್ನಮ್ನ ವಯಸ್ಸು ಸೂಚಿಸೋಕೆ S ಅನ್ನು ಬಳಸ್ತೀವಿ ಅಂತ ನೋಡೋಣ. ಈಗ ಶಬ್ನಮ್ನ ವಯಸ್ಸನ್ನು ಕಂಡುಹಿಡಿಯುವ ಗಣಿತೋಕ್ತಿ A+3. ಹೌದಾ? ಯಾಕಂದ್ರೆ ಇದು A ಅಂದ್ರೇನು? ಅಫ್ತಾಬ್, ಅವಳ ವಯಸ್ಸು. ಅದಕ್ಕೆ 3 ಕೂಡಿಸಿದ್ರೆ ನಮಗೆ ಶಬ್ನಮ್ನ ವಯಸ್ಸು S ಸಿಗುತ್ತೆ. ಸೊ ಇದೊಂದು ಉಕ್ತಿ ಆಯ್ತು ಇಲ್ಲಿ. ಇದು ಶಬ್ನಮ್, ಇದು ಅಫ್ತಾಬ್ ವಯಸ್ಸು, ಇದು 3. ಸೊ A+3 ಅಫ್ತಾಬ್ನ ವಯಸ್ಸಿಗೆ 3 ಕೂಡಿಸಿದ್ರೆ ಇದು A ಅಂತ ಯಾಕೆ ಬರ್ಕೊತೀವಿ ಅಂದರೆ ಅವಳ ಯಾವುದೇ ವಯಸ್ಸಾಗಲಿ 50, 49, 32 ಏನಾದರೂ ಆಗಿರಲಿ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅವಳ ವಯಸ್ಸು A ಅಂತ ಅಂದ್ಕೊಳ್ಳೋಣ. ಅವಳ ವಯಸ್ಸಿಗೆ 3 ಕೂಡಿಸಿದ್ರೆ ನಮಗೆ ಶಬ್ನಮ್ನ ವಯಸ್ಸು ಸಿಗ್ತೈತಿ. ಆಯಿತಾ? ಸೊ ಆ ರೀತಿಯಾಗಿ ಹೇಳಿದೆ. ಈಗ ಅಕಸ್ಮಾತ್ ಅಫ್ತಾಬ್ನ ವಯಸ್ಸು 23, A ಇದ್ದಲ್ಲಿ 23 ಹಾಕ್ಕೊಳ್ರಿ ಅಂತ ಹೇಳ್ತಾರೆ. A = 23. ಅವಾಗ ಏನು ಮಾಡ್ತೀವಿ? ಶಬ್ನಮ್ನ ವಯಸ್ಸು ಇದನ್ನು ಬರ್ಕೋಬೇಕಿಲ್ಲ. A ಇದ್ದಲ್ಲಿ ಏನು ಬರ್ಕೋಬೇಕು? 23 + 3. ಅವಾಗ ಎಷ್ಟು ಬಂತ ಆನ್ಸರು? 26. ಅರ್ಥ ಆಯ್ತಾ? ಶಬ್ನಮ್ನ ವಯಸ್ಸು 26 ಅಂತ ಹೇಳ್ಕೊತಾ. ಬಟ್ ಅವರಿಬ್ಬರು ಒಂದು ವಯಸ್ಸನ್ನು ಕಂಡು ಹಿಡಿಬೇಕು ಅಂತಂದರೆ ಈ ಒಂದು ಉಕ್ತಿಯನ್ನು ಬಳಸ್ತೀವಿ.
ಅರ್ಥ ಆಯ್ತಾ? ಸಂಖ್ಯೆಗಳನ್ನು ಪ್ರತಿನಿಧಿಸೋಕ್ಕೆ ನಾವು ಬಳಸುವಂಥ ಎ ಮತ್ತು ಎಸ್, ಇಲ್ಲೇನು ಬಳಸಾತೀವಲ್ಲ ಅಕ್ಷರಗಳನ್ನು, ಈ ಎಸ್ ಮತ್ತು ಎಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಕ್ಷರ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನಾವೊಂದು ಸಂಖ್ಯೆನ ಪ್ರತಿನಿಧಿಸೋಕೆ, ಯಾವುದೋ ಒಂದು ಸಂಖ್ಯೆನ ಪ್ರತಿನಿಧಿಸೋಕೆ ನಾವು ಯಾವ ಅಕ್ಷರಗಳನ್ನು ಬಳಸ್ತೀವಲ್ಲ ಆ ಒಂದು ಅಕ್ಷರಗಳನ್ನು ಅಕ್ಷರ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈ ರೀತಿ ಅಕ್ಷರ ಸಂಖ್ಯೆಗಳು ಮತ್ತು ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಗಣಿತ ಉಕ್ತಿಗಳನ್ನು ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಇದರೊಳಗೆ ಏನಿರ್ತೈತೆ ಅಂದ್ರೆ ಅಕ್ಷರಗಳು ಇರ್ತಾವೆ, ಸಂಖ್ಯೆನೂ ಇರ್ತಾವೆ. ಸೊ ಈ ರೀತಿಯಾಗಿರುವಂಥ ಉಕ್ತಿಗಳನ್ನು ಏನಂತ ಕರಿತೀವಿ? ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಈಗ ನೆಕ್ಸ್ಟು ಶಬ್ನಮ್ಳ ವಯಸ್ಸನ್ನು ನೀಡಿದೆ, ದೊಡ್ಡೋಳು, ಅವಳು ವಯಸ್ಸು ಕೊಟ್ಟಾರ, ಅಫ್ತಾಬ್ನ ವಯಸ್ಸು ಕಂಡು ಹಿಡಿಬೇಕೀಗ, ಅದಕ್ಕೊಂದು ಬೀಜೋಕ್ತಿ ಬರೀರಿ ಅಂತ ಹೇಳಿದ್ರೆ. ಸೊ ಇಲ್ಲೇನು ಅಫ್ತಾಬ್ ಏನಾಗಿದ್ದಾಳೆ, ಶಬ್ನಮ್ಗಿಂತ 3 ವರ್ಷ ಚಿಕ್ಕೋಳು ಅನ್ನೋದು ಗೊತ್ತಾ? ಸೊ ಅವಾಗ ಏನಾಗ್ತೈತಿ, ಶಬ್ನಮ್ನ ವಯಸ್ಸಿನಲ್ಲಿ 3 ಕಳೆದ್ರೆ ನಮ್ಗೆ ಅಫ್ತಾಬ್ನ ವಯಸ್ಸು ಸಿಗುತ್ತೆ. ಆಯಿತಾ? ಸೊ ಈಗ ನಾವು ಅದನ್ನು ಅಫ್ತಾಬ್ನ ವಯಸ್ಸು ಸೂಚಿಸೋಕೆ ಎ ಅಕ್ಷರನ, ಶಬ್ನಮ್ನ ವಯಸ್ಸು ಸೂಚಿಸೋಕೆ ಎಸ್ ಅಕ್ಷರನ ಬಳಸಿದ್ರೆ ಅಫ್ತಾಬ್ನ ವಯಸ್ಸು ಎ ಈಸ್ ಈಕ್ವಲ್ ಟು ಶಬ್ನಮ್ನ ವಯಸ್ಸಿಗೆ ಎಸ್ -3. ಸೊ ಇದೊಂದು ಉಕ್ತಿ ಆಯ್ತು. ಇಲ್ಲಿ ಅಫ್ತಾಬ್ನ ವಯಸ್ಸು ಕಂಡು ಹಿಡಿಬೇಕಂದ್ರೆ, ಶಬ್ನಮ್ನ ವಯಸ್ಸು ಕಂಡು ಹಿಡಿಬೇಕಂದ್ರೆ ಎಗ +3, ಅಫ್ತಾಬ್ನ ವಯಸ್ಸು ಕಂಡು ಹಿಡಿಬೇಕಂದ್ರೆ ಎಸ್ ಅಲ್ಲಿ -3, ಯಾಕಂದ್ರೆ ಸಣ್ಣೋಳಲ್ಲ, 3 ವರ್ಷ ಸಣ್ಣೋಳು. ಸೊ ಈ ರೀತಿಯಾಗಿ ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದ್ರೆ, ಶಬ್ನಮ್ನ ವಯಸ್ಸು 20 ಆದರೆ, ಶಬ್ನಮ್ನ ವಯಸ್ಸು 20. ಸೊ ಈಗ ಅಫ್ತಾಬ್ನ ವಯಸ್ಸು ಕಂಡು ಹಿಡೀರಿ ಅಂತಂದ್ರೆ ಎಸ್ -3, ಶಬ್ನಮ್ನ ವಯಸ್ಸು ಎಷ್ಟು ಇಲ್ಲಿ 20, 20 -3 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಆನ್ಸರ್? 17. ಹಾಗಾದರೆ ಅಫ್ತಾಬ್ನ ವಯಸ್ಸು ಎಷ್ಟಾಗೈತಿ? 17 ಆಗುತ್ತೆ. ಈ ರೀತಿ ಬರ್ಕೋಬೋದು. ಇಲ್ಲಿ ವಯಸ್ಸನ್ನು ಕಂಡು ಈ ಬೀಜೋಕ್ತಿಯನ್ನು ಉಪಯೋಗಿಸಿ ಅಂದಾಗ ಈ ಒಂದು ಬೀಜೋಕ್ತಿ ಬರ್ಕೋಬೇಕು. ಎ ಇಸ್ ಈಕ್ವಲ್ ಟು ಶಬ್ನಮ್ನ ವಯಸ್ಸು ಎಷ್ಟು ಕೊಟ್ಟಾರ ಇಲ್ಲಿ? 20 -3 ಮಾಡಿದ್ರೆ ನಮ್ಗೆ ಅಫ್ತಾಬ್ನ ವಯಸ್ಸು 17 ಸಿಗುತ್ತೆ. ಮುಂದಿನ ಉದಾಹರಣೆ, ಪಾರ್ಥಿವ್ ಬೆಂಕಿ ಕಡ್ಡಿ ವಿನ್ಯಾಸಗಳನ್ನು ಮಾಡುತ್ತಿದ್ದಾನೆ. ಅವನು ಎಲ್ಗಳನ್ನು ಪುನರಾವರ್ತಿತವಾಗಿ ಒಂದರ ಪಕ್ಕ ಒಂದನ್ನು ಇರಿಸುತ್ತಾನೆ. ಚಿತ್ರ 4.2 ಅಲ್ಲಿ ತೋರಿಸಿದಂತೆ ಪ್ರತಿ ಎಲ್ನಲ್ಲಿ 2 ಬೆಂಕಿ ಕಡ್ಡಿಗಳಿವೆ. ಸೊ ಅವನು ಏನು ಮಾಡಿದ, ಬೆಂಕಿ ಕಡ್ಡಿ ಯೂಸ್ ಮಾಡಿಕೊಂಡು ಎಲ್ ಅಕ್ಷರಗಳನ್ನ ಈ ರೀತಿ ಮಾಡ್ತಾ ಹೊಂಟಿದ ಪಕ್ಕಕ್ಕೆ ಇಟ್ಕೊಂಡು. ಸೊ ಒಂದು ಎಲ್ ಮಾಡಬೇಕಂದ್ರೆ 2 ಬೆಂಕಿ ಕಡ್ಡಿ, ಇದೊಂದು ಕಡ್ಡಿ ಇದೊಂದು ಕಡ್ಡಿ. ಸೊ ಮತ್ತು 2 ಮಾಡಬೇಕಂತಂದ್ರೆ 4 ಬೆಂಕಿ ಕಡ್ಡಿ. 3 ಎಲ್ ಮಾಡಬೇಕಂದ್ರೆ ಅಂದರೆ 1 ಎಲ್ 2 ಎಲ್ 3 ಎಲ್ ಮಾಡಬೇಕಂದ್ರೆ 6 ಬೆಂಕಿ ಕಡ್ಡಿನ ಬಳಸ್ಕೊಂಡಿದ್ದಾನೆ. 5 ಎಲ್ಗಳನ್ನು ಮಾಡಲು ಎಷ್ಟು ಬೆಂಕಿ ಕಡ್ಡಿಗಳ ಅಗತ್ಯವಿದೆ? ಸೊ 1 ಮಾಡಬೇಕಂದ್ರೆ 2 ಬೇಕು, ಹೌದಾ? ಹಾಗಾದರೆ 5 ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ ಅಂತಂದರೆ ಅದನ್ನ 5 ಗುಂಡ್ಲೆ 2 ಅಂತ ಬರಿಬೋದಾ? 7 ಎಲ್ಗಳನ್ನು ಮಾಡೋಕ್ಕೆ ಎಷ್ಟು ಬೆಂಕಿ ಕಡ್ಡಿ ಅಂತಂದರೆ 7 × 2, 45 ಎಲ್ಗಳನ್ನು ಮಾಡಬೇಕಂತಂದರೆ 45 × 2. ಸೊ ಈಗ ಎಲ್ಗಳ ಸಂಖ್ಯೆ ಮತ್ತು ಬೆಂಕಿ ಕಡ್ಡಿಗಳ ಸಂಖ್ಯೆಯ ನಡುವಿನ ಸಂಬಂಧ ಏನು? ಸೊ ಎಲ್ಗೂ ಮತ್ತು ಬೆಂಕಿ ಕಡ್ಡಿ ಅದಕ್ಕೇನು ಸಂಬಂಧ ಅಂತಂದರೆ, 1 ಎಲ್ ಮಾಡಬೇಕಂದ್ರೆ ಅದು 2 ಪಟ್ಟು ಬೆಂಕಿ ಕಡ್ಡಿನ ಯೂಸ್ ಮಾಡ್ಕೋಬೇಕು. ಅಂದರೆ ಈಗ ಮೊದಲು ನಾವು ಇಲ್ಲಿರುವ ಸಂಬಂಧ ಅಥವಾ ವಿನ್ಯಾಸ ಬಗ್ಗೆ ನೋಡೋಣ. ಏನು ವಿನ್ಯಾಸ ಇದೆ ಅಂತಂದ್ರೆ, ಪ್ರತಿ ಎಲ್ಗೆ 2 ಬೆಂಕಿ ಕಡ್ಡಿ ಬೇಕು, ಹೌದಾ? ಆದ್ದರಿಂದ ಅಗತ್ಯವಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಎಲ್ಗಳ ಸಂಖ್ಯೆ 2ರಷ್ಟಿರುತ್ತದೆ. ಇದನ್ನು ನಾವು ಹೀಗೆ ಬರೀಬೋದು. ಅಂದರೆ ಎಷ್ಟು ಬೆಂಕಿ ಕಡ್ಡಿ ಬೇಕು ಅಂತ ಕೇಳಿದ್ರೆ ನಾವು ಎಷ್ಟು ಎಲ್ ಮಾಡಬೇಕಲ್ಲ ಅದ್ರ ಡಬಲ್ ಬೆಂಕಿ ಕಡ್ಡಿ ಬೇಕು. ಈಗ ಎಕ್ಸಾಂಪಲ್ 10 ಎಲ್ ಮಾಡಬೇಕಂದ್ರೆ 20 ಕಡ್ಡಿ ಬೇಕು. ಅಂದರೆ ಎಲ್ಲು 10 ಆಗಬೇಕು. 10 ಎಲ್ ಮಾಡಬೇಕಂದ್ರೆ ಇದ್ರ ಬೆಂಕಿ ಕಡ್ಡಿ ಏನಾಗಿರ್ತೈತಿ, ಇದ್ರ ಡಬಲ್ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಹಾಗೆ ಆಗಿರೋದು. 5 ಎಲ್ ಮಾಡಬೇಕಂದ್ರೆ ಅದ್ರ ಡಬಲ್ ಬೆಂಕಿ ಕಡ್ಡಿ, ಸೊ 10 ಬೆಂಕಿ ಕಡ್ಡಿ ಬೇಕು ನಮ್ಗೆ. ಇಲ್ಲಿ 7 ಮಾಡ್ಬೇಕಂದ್ರೆ 14, ಇಲ್ಲಿ ಇದನ್ನು ಮಾಡ್ಬೇಕಂತಂದ್ರೆ 90. ಸೊ ಒಂದೇನು ಡಬಲ್ ಆಗಿದೆ ಬೆಂಕಿ ಕಡ್ಡಿಗಳ ಅವಶ್ಯಕತೆ, ಓಕೆನಾ? ಸೊ ಇಲ್ಲಿ ಬೆಂಕಿ ಕಡ್ಡಿಗಳ ಸಂಖ್ಯೆ ಕಂಡು ಹಿಡಿಬೇಕಂದ್ರೆ ಎಲ್ ಇಂಟು ಅಥವಾ 2 × ಎಲ್ ಎಷ್ಟು ಎಲ್ಲನ್ನು 2 ಪಟ್ಟು ಮಾಡಿದ್ರೆ ನಮಗೇನಾಕೈತಿ, ಬೆಂಕಿ ಕಡ್ಡಿ ಸಿಗ್ತದೆ. ಯಾಕೆ 2 ಪಟ್ಟು ಮಾಡಬೇಕು ಅಂದರೆ 1 ಎಲ್ ಮಾಡಬೇಕಂದ್ರೆ 2 ಬೇಕು. ಇಲ್ಲಿ 1 ಎಲ್ ಅದು 2 ಪಟ್ಟು ಬೆಂಕಿ ಕಡ್ಡಿ, ಇಲ್ಲಿ 2 ಎಲ್ 2 ಪಟ್ಟು ಅಂದರೆ 4 ಬೆಂಕಿ ಕಡ್ಡಿ. ಸೊ ಈ ರೀತಿಯಾಗಿ ಈಗ ನಾವು ಎಲ್ಗಳ ಸಂಖ್ಯೆಯನ್ನು ಸೂಚಿಸಲು ಯಾವುದೇ ಅಕ್ಷರವನ್ನು ಬಳಸಬಹುದು. ನಾವು ಎನ್ನನ್ನು ಬಳಸೋಣ. ಸೊ ಈಗ ಎಲ್ ಬೆಂಕಿ ಕಡ್ಡಿ ಇದು ಅಂತೂ ಬರಿಬೇಕು ಅಂದರೆ ಸೂಚಿಸಬೇಕು ಅಂದರೆ ಎನ್ ಅನ್ನೋ ಅಕ್ಷರವನ್ನು ಬಳಸ್ತಾ ಇದ್ದಾರೆ. ಈಗ ಬೆಂಕಿ ಕಡ್ಡಿಗಳ ಸಂಖ್ಯೆ ಕಂಡು ಹಿಡೀರಿ ಅಂದರೆ ಎನ್ ಅಂದ್ರೇನು ಎಲ್,
ಯಾವುದೋ ಒಂದು ಸಂಖ್ಯೆ 10 20 15 ಎಲ್ಗಳು ಏನಾದರೂ ಆಗಿರ್ಬೋದು. ಸೊ ಎಷ್ಟು ಬೆಂಕಿ ಕಡ್ಡಿ ಬೇಕಂದರೆ ಆ ಎಲ್ ಸಂಖ್ಯೆಗೆ 2 ಗುಣಿಸ್ಬಿಟ್ರೆ ನಮ್ಗೆ ಬೆಂಕಿ ಕಡ್ಡಿ ಸಿಗುತ್ತೆ. ಬೆಂಕಿ ಕಡ್ಡಿಗಳ ಸಂಖ್ಯೆ ಸಿಗುತ್ತೆ. ಸೊ 2 × n ಅಂತ ಹೇಳಿ ಬರಿತೀವಿ. n ಸಂಖ್ಯೆಯ ಎಲ್ಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತದೆ ಎಂಬುದನ್ನು ಈ ಬೀಜೋಕ್ತಿ ತಿಳಿಸುತ್ತೆ. n ಸಂಖ್ಯೆ ಎಲ್ ಎಷ್ಟಾದರೂ ಆಗಿರ್ಬೋದು, ಅದು ಎಲ್ಲ ಇಲ್ಲಿ 20 ಹಾಕೋಬೋದು, 30 32 ಏನಾದರೂ. ಬೆಂಕಿ ಕಡ್ಡಿಗಳ ಸಂಖ್ಯೆ ಕಂಡುಹಿಡಿಯಲು ನಾವು n ಎಲ್ನ ಸಂಖ್ಯೆಯಿಂದ ಬದಲಾಯಿಸುತ್ತೀವಿ. ಸೊ ಈಗ ಎಕ್ಸಾಂಪಲ್ 16 ಬೆಂಕಿ ಕಡ್ಡಿ 16 ಎಲ್ ಬರಿಬೇಕು ಅಂದರೆ n = 16. 16 ಎಲ್ ಮಾಡಬೇಕಂದ್ರೆ ನಮ್ಗೆ ಎಷ್ಟು ಬೆಂಕಿ ಕಡ್ಡಿ ಬೇಕಂದಾಗ 2 × n ಅಂದು ಎಷ್ಟು ಕೊಟ್ಟಾರಲ್ಲಿ ಎಷ್ಟು ಎಲ್ಗಳು 16 ಎಲ್. 16 ಎಷ್ಟು ಬೆಂಕಿ ಕಡ್ಡಿ ಬೇಕಾಗ್ತದೆ 32 ಬೆಂಕಿ ಕಡ್ಡಿಗಳು. ಈ ರೀತಿಯಾಗಿ ಮಾಡ್ಬೋದು. ಸೊ ಇದೇನಾಗ್ತೈತಿ ಒಂದು ಬೀಜೋಕ್ತಿ ಆಗುತ್ತೆ. ನೆಕ್ಸ್ಟು ಕೇತಕಿ ತೆಂಗಿನಕಾಯಿ ಬೆಲ್ಲದ ಲಡ್ಡುಗಳನ್ನು ತಯಾರಿಸಿ ತೆಂಗಿನಕಾಯಿ ಬೆಲ್ಲದ್ದು ಸರಬರಾಜು ಮಾಡುತ್ತಾಳೆ. ಒಂದು ತೆಂಗಿನಕಾಯಿಯ ಬೆಲೆ 35 ರೂಪಾಯಿ ಮತ್ತು 1 kg ಬೆಲ್ಲದ ಬೆಲೆ 60 ರೂಪಾಯಿ. ಸೊ ಇಲ್ಲಿ ಕೊಟ್ಟಿರೋದು ತೆಂಗಿನಕಾಯಿ ಬೆಲೆ ಮತ್ತು ಬೆಲ್ಲದ ಬೆಲೆ. ಒಂದು ತೆಂಗಿನಕಾಯಿಗೆ 35 ರೂಪಾಯಿ, 1 kg ಬೆಲ್ಲಕ್ಕೆ 60 ರೂಪಾಯಿ. ಓಕೆನಾ? ನೆಕ್ಸ್ಟ್ ನೋಡೋಣ. 10 ತೆಂಗಿನಕಾಯಿ ಮತ್ತು 5 kg ಬೆಲ್ಲ ಖರೀದಿಸಿದರೆ ಎಷ್ಟು ಹಣ ಕೊಡಬೇಕು ಅಂದರೆ 10 ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಬೆಲೆ 35 ರೂಪಾಯಿ. ಸೊ 10 ತೆಂಗಿನಕಾಯಿ ಬೆಲೆ ಎಷ್ಟು ಅನ್ನೋದನ್ನು 10 × 35 ಅಂತ ಬರಿತೀವಿ. 1 kg ಬೆಲ್ಲಕ್ಕೆ 60 ರೂಪಾಯಿ. ಅವಳು ಎಷ್ಟು ಮಾಡಬೇಕಿಲ್ಲ 5 kg ಬೆಲ್ಲ ತೊಗೊಂಡಿದ್ದಾಳೆ. ಸೊ 5 × 60. ಸೊ ನಾವು ಒಟ್ಟು ಹಣ ಕೇಳಬೇಕಂದ್ರೆ ಇದನ್ನು ಎರಡು ಏನು ಮಾಡ್ತೀವಿ ಕೂಡಿಸ್ತೀವಿ. ಆವಾಗ 10 × 35 ಅಂದರೆ 350, 5 × 60 ಅಂತಂದರೆ 300. ಸೊ ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತೈತಿ 650 ರೂಪಾಯಿ ಅವಳು ಹಣ ಕೊಡಬೇಕು. ಕೂಡಿಸೋದು. ನೆಕ್ಸ್ಟ್ 8 ತೆಂಗಿನಕಾಯಿಗಳು ಮತ್ತು 9 kg ಬೆಲ್ಲ ಖರೀದಿಸಿದರೆ ಅವಳು ಎಷ್ಟು ಹಣ ಪಾವತಿಸಬೇಕು. ಸೊ ಇಲ್ಲಿ ಬರ್ಕೊಂಡಿರ್ತೀನಿ ಈಗ 8 ತೆಂಗಿನಕಾಯಿಗಳು ಅಂತಂದರೆ 8 ತೆಂಗಿನಕಾಯಿಗೆ ಎಷ್ಟು ಬೆಲೆ ಅಂತಂದರೆ 8 × 35. ಯಾಕಂದರೆ ಒಂದು ತೆಂಗಿನಕಾಯಿಗೆ 35 ರೂಪಾಯಿ. ಇದನ್ನು 2 ಗುಣಾಕಾರ ಮಾಡಿದಾಗ 8 5 40, 0 8 3 24 +4 28, 280 ರೂಪಾಯಿ. 9 kg ಬೆಲ್ಲಕ್ಕೆ ಎಷ್ಟು 1 kg ಬೆಲ್ಲಕ್ಕೆ 60 ರೂಪಾಯಿ. 9 kg ಎಷ್ಟು ಅಂದರೆ 540 ರೂಪಾಯಿ. ಸೊ ಇದನ್ನು ಟೋಟಲ್ ಇದು ರೂಪಾಯಿಗಳು ಟೋಟಲ್ ಎಷ್ಟು ಪಾವತಿಸಬೇಕು ಅಂದಾಗ ಈ ರೀತಿ ನಾವು ಬರ್ಕೊಂಡು ಪ್ಲಸ್ ಮಾಡಿಕೊಂಡ್ರೆ ಅಂದರೆ 8 × 35 + 9 × 60 = 280 + 540 ಆನ್ಸರ್ 820 ರೂಪಾಯಿ ಅವಳು ಏನು ಮಾಡಬೇಕಾಗತ್ತೆ ಪಾವತಿಸಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಕೊಟ್ಟಿರುವ ತೆಂಗಿನಕಾಯಿಗಳ ಸಂಖ್ಯೆ ಮತ್ತು ಬೆಲ್ಲದ ಪರಿಮಾಣಕ್ಕನುಗುಣವಾಗಿ ಪಾವತಿಸಬೇಕಾದ ಒಟ್ಟು ಹಣವನ್ನು ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಅದಕ್ಕಿಂತ ಮುಂಚೆ ಸಂಬಂಧವನ್ನು ಗುರುತಿಸಿ ನಂತರ ಬೀಜೋಕ್ತಿಯನ್ನು ಬರೆಯೋಣ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಸಂಬಂಧ ಆಯ್ತಿಲ್ಲ ತೆಂಗಿನಕಾಯಿ ಬೆಲೆಗೆ ತೆಂಗಿನಕಾಯಿ ಬೆಲೆ ಕಂಡು ಹಿಡಿಬೇಕಂದ್ರೆ ಎಷ್ಟು ತೆಂಗಿನಕಾಯಿ ತೊಗೊಂಡಾರ ಅದನ್ನು 35 ಗುಣಾಕಾರ ಮಾಡಬೇಕು. ಬೆಲ್ಲದ ಬೆಲೆ ಕಂಡು ಹಿಡಿಬೇಕಂದ್ರೆ ಬೆಲ್ಲ ಎಷ್ಟು ತೊಗೊಂಡಿದ್ದಾರೆ kgಗಳ ಸಂಖ್ಯೆಯಲ್ಲಿ ಅಂತ ನೋಡಿ ಅದಕ್ಕೆ 60 ಗುಣಾಕಾರ ಮಾಡಬೇಕು. ಸೊ ಈ ತೆಂಗಿನಕಾಯಿ ಸಂಖ್ಯೆನ ಒಂದು ಕೊಕೊನಟ್ ಅಂತ ಕರಿತೀವಲ್ವಾ. ಸೊ ಕೊಕೊನಟ್ ಅಂತ ಕರೆಯೋದ್ರಿಂದ ಸಿ ಅಂತ ಹೇಳಿ ಸೂಚಿಸಿದ್ದಾರೆ. ನೀವು ಯಾವುದಾದ್ರೂ ಅಕ್ಷರ ತೊಗೋಬೋದು. ಸಿ ಸಂಖ್ಯೆಯ ತೆಂಗಿನಕಾಯಿಗಳನ್ನು 35 ಗುಣಾಕಾರ ಮಾಡಬೇಕು. ಬೆಲ್ಲಕ್ಕೆ ನಾವು ಇಂಗ್ಲೀಷಲ್ಲಿ ಜಾಗೇರಿ ಅನ್ನೋ ಕಾರಣಕ್ಕೆ ಜೆ ಅಂತ ತೊಗೊಂಡಿದ್ದಾರೆ. ಸೊ ಜೆ × 60. ಸೊ ಈ ತೆಂಗಿನಕಾಯಿ ಎಷ್ಟಾದರೂ ತೊಗೋಬೋದು ಅದನ್ನ ಸಿ ಅಂತ ಸೂಚಿಸೋಣ. ಬೆಲ್ಲ ಎಷ್ಟಾದರೂ ತೊಗೋಬೋದು ಅದನ್ನ ಜೆ ಅಂತ ಸೂಚಿಸೋಣ. ಸೊ ಒಂದು ಒಟ್ಟು ಕೇಳಿದಾಗ ಒಟ್ಟು ಎಷ್ಟು ದುಡ್ಡು ಕೊಟ್ಲಕ್ಕಿ ಅಂತಂದಾಗ ಇಲ್ಲೇನು ಮಾಡಿದ್ರೆ ಸಿ × 35 + ಜೆ × 60 ಈ ರೀತಿಯಾಗಿ ಬರೆದಿದ್ದಾರೆ. ನಾವು ಈ ರೀತಿ ಬರ್ಕೋಬೋದು. ಇಲ್ಲೇನು ಮಾಡಿದ್ದೀವಿ ಇಲ್ಲೇನು ಮಾಡ್ಯಾರಲ್ಲಿ ಕೊಕೊನಟ್ ಸಂಖ್ಯೆ ಇದು 10 ಅಂದರೆ ಏನು ಕೊಕೊನಟ್ ಸಂಖ್ಯೆ ಸಿ ಇಂಟು ಇದು 35 ಪ್ಲಸ್ ಇಲ್ಲಿ ನೆಕ್ಸ್ಟ್ ಪ್ಲಸ್ ಐತಿ ಪ್ಲಸ್ ಇದೇನು ಜಾಗೇರಿ ಬೆಲ್ಲ ತೊಗೊಂಡಿರುವಂಥದ್ದು ಪ್ರಮಾಣ. ಸೊ ಅದು ಬೆಲ್ಲಕ್ಕೆ ಏನು ಬರೆದಿದ್ರೆ ಜೆ ಅಂತ ಬರೆದಿದ್ರು × 60. ಸೊ ಸೇಮ್ ಆಯಿತಾ ಸಿ × 35 + ಜೆ × 60 ಸಿ × 35 + ಜೆ × 60 ಇದು ಒಂದೇನಾಗುತ್ತಾ ಉಕ್ತಿ ಅಂತ ಆಗುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಇದಾಗಿರುತ್ತೆ. ನೆಕ್ಸ್ಟು 7 ತೆಂಗಿನಕಾಯಿಗಳು ಮತ್ತು 4 kg ಬೆಲ್ಲಕ್ಕೆ ಕೊಡಬೇಕಾದ ಒಟ್ಟು ಬೆಲೆಯನ್ನು ಕಂಡುಹಿಡಿಯಲು ಈ ಬೀಜೋಕ್ತಿ ಅಥವಾ ಸೂತ್ರವನ್ನು ಉಪಯೋಗಿಸಿ ಅಂತ ಕೇಳ್ತಾರೆ. ಸೊ ಬೇರೆ ಬೆಲೆಗಳಿಗೆ ಬೀಜೋಕ್ತಿಯ ಬೆಲೆಯು ಬದಲಾಗುತ್ತೆ. ಸೊ ಬೇರೆ ಬೇರೆ ಇರೋದ್ರಿಂದ
ಇದು ಏನು ಉಕ್ತಿಯಾಗಿರುತ್ತೆ ಸಿ ಇಂಟು 35. ಸೊ ಇಲ್ಲಿ ಸಿ ಅಂದರೆ ಏನು, ತೆಂಗಿನಕಾಯಿಗಳ ಸಂಖ್ಯೆ. ಎಷ್ಟು ತೆಂಗಿನಕಾಯಿ? 7. 7 ಇಂಟು 35 ಪ್ಲಸ್ ಜೆ ಅಂದ್ರೇನು, ಎಷ್ಟು ಬೆಲ್ಲ? 4 ಇಂಟು 60. ಸೊ ಟೋಟಲ್ ಎಷ್ಟು? 7 ಇಂಟು 35 245 ಪ್ಲಸ್ 4 ಇಂಟು 60 ಅಂದರೆ 240. ಸೊ ಎರಡನ್ನೂ ಕೂಡಿಸಿದಾಗ 485 ರೂಪಾಯಿ. ಹೌದಾ? ಸೊ 05 ಅಂದರೆ 5, 4 4 8, 2 2 4. ಸೊ 485 ರೂಪಾಯಿಗಳು ಏನು ಕೊಡಬೇಕು, ಒಟ್ಟು ದುಡ್ಡನ್ನು ಪಾವತಿಸಬೇಕು. ನೆಕ್ಸ್ಟು, ಸರಳ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವುದು ನಮಗೆ ಪರಿಚಿತವಾಗಿದೆ. ಸೊ ಸರಳ ಆಕೃತಿಗಳನ್ನು ಚೌಕ, ಆಯತ, ಇದರೆಲ್ಲ ಸುತ್ತಳತೆ ಕಂಡುಹಿಡಿಯೋದು ಗೊತ್ತು ನಮಗೆ. ಸುತ್ತಳತೆಗಳಿಗೆ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಚೌಕದ ಸುತ್ತಳತೆ ಅದರ ಬಾಹುವಿನ ಉದ್ದ 4ರಷ್ಟು. ಸೊ ಒಂದು ಬಾಹುವಿನ ಉದ್ದ ಯಾವುದು? ಚೌಕದ್ದು. ಚೌಕ ಅಂದರೆ ಎಲ್ಲ ಬಾಹುಗಳು ಸಮ ಇರ್ತವೆ. ಇಲ್ಲಿ 5 ಅಂತಂದ್ರೆ ಇದು 5 5 5. ಸೊ ಒಂದು ಬಾಹುವಿನ ಉದ್ದ ಚೌಕದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಅದ್ರ ಒಂದು ಬಾಹು ಎಷ್ಟು ಇರ್ತೈತಲ್ಲ ಅದರ 4 ಪಟ್ಟು ಪೂರ್ತಿ. ಯಾಕಂದರೆ ಇದಕ್ಕೆ 5 + 5 + 5 + 5. ಸೊ ಒಂದು ಬಾಹುವಿನ 4 ಪಟ್ಟು. ಅದಕ್ಕೆ ನಾವೇನಂತ ಬರಿತೀವಿ? 4 ಇಂಟು ಬಾಹು ಅಂತ ಬರಿತಿದ್ವಿ. ಹೌದಾ? 4 ಇಂಟು ಬಾಹು. ಸೊ ಈ ಥರ ಈಗ ನಾವು ಇಲ್ಲಿ ಏನು ಬರಿಬೋದು ಅಂದರೆ, ಬಾಹುವನ್ನು ನಾವು ಇಲ್ಲಿ ಏನು ತೊಗೊಂಡ್ರೆ ಕ್ಯೂ ಅಂತ ತೊಗೊಂಡಿದ್ದಾರೆ. ಓಕೆ. ಸೊ ಇದನ್ನು ಬೀಜೋಕ್ತಿಗಳಾಗಿ ಬರೆದಾಗ, ಇದಕ್ಕೆ ಬೀಜೋಕ್ತಿ ಅಂತ ಕರೆಯಲ್ಲ ನಾವು. ಬೀಜೋಕ್ತಿ ಅಂತ ಯಾವಾಗ ಕರಿತೀವಿ? ಇಲ್ಲಿ ಅಕ್ಷರ ಸಂಖ್ಯೆ ಇರಬೇಕು, ಅವಾಗ ಮಾತ್ರ ಬೀಜೋಕ್ತಿ. ಸೊ ಇಲ್ಲಿ ನಾವೇನು ಒಂದು ಬೀಜೋಕ್ತಿಯಲ್ಲಿ ಬರಿ ಅಂದಾಗ ಬಾಹುಗಳ ಒಂದು ಬಾಹುಗಳ ಅಳತೆನ ನಾವು ಉದ್ದವನ್ನು ಕ್ಯೂ ಅಂತ ತೋರಿಸಿದ್ರೆ, 4 ಇಂಟು ಕ್ಯೂ ಅಂದರೆ 4. ಕ್ಯೂನ 4 ಪಟ್ಟು ಐತಿ. ಒಂದು ಬಾಹುವಿನ ಉದ್ದ, ಇಲ್ಲಿ ನಾವು ಬಾಹುವಿನ ಉದ್ದ ಅಂತ ಹಾಕೋಬೋದು, ಅದರ 4 ಪಟ್ಟು ಸುತ್ತಳತೆ ಐತಿ ಅಂತ ಹೇಳಿ ನಾವಿಲ್ಲಿ ಬರಿತೀವಿ. ಸೊ ಇದೇನಾಗಿರುತ್ತೆ? ಬೀಜೋಕ್ತಿ ಆಗಿರುತ್ತೆ. ಬಾಹುವಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ಚೌಕದ ಸುತ್ತಳತೆ ಎಷ್ಟು ಕಂಡುಹಿಡಿಯಲು ಬೀಜೋಕ್ತಿಯನ್ನು ಬಳಸಿ. ಸೊ ಇಲ್ಲಿ ಅವ್ರು ಆಲ್ರೆಡಿ 4 ಇಂಟು ಕ್ಯೂ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ 4 ಇಂಟು ಎಕ್ಸ್ ಅಂತ ಬರಿಬೋದು, 4 ಇಂಟು ಬಿ, 4 ಇಂಟು ಎಸ್, ಏನಾದರೂ ಇಲ್ಲಿ ಯಾವ ಅಕ್ಷರ ಬೇಕಾದರೂ ತೊಗೋಬೋದು. 4 ಇಂಟು ಒಂದು ಬಾಹುವಿನ ಉದ್ದ ಎಷ್ಟೈತಿ ಇಲ್ಲಿ? 7 ಸೆಂಟಿಮೀಟರ್. ಸೊ 7 ಸೆಂಟಿಮೀಟರ್ ಅಂತ ಬರ್ಕೊಂಡ್ರೆ ಒಂದು ಬಾಹುವಿನ ಉದ್ದದ 4 ಪಟ್ಟಲ್ಲ. ಸೊ 7 4 28 ಸೆಂಟಿಮೀಟರ್. ಸುತ್ತಳತೆ ಎಷ್ಟು? 28 ಸೆಂಟಿಮೀಟರ್. ಈ ರೀತಿ ಬರುತ್ತೆ. ಸೊ ಇದೇನಾಗುತ್ತೆ? ಇಲ್ಲಿ ಬೀಜೋಕ್ತಿ. ಇದು ಬೀಜೋಕ್ತಿ ಸೂತ್ರ ಉಕ್ತಿ ಆಗಿರುತ್ತೆ. ಇದ್ರ ಕೆಳಗೆ ಕ್ಯೂ ಬೆಲೆನ ನಾವು ಅದ್ರ ಕೆಳಗೆ ಹಾಕ್ಕೊಂಡು ನೆಕ್ಸ್ಟ್ ಗುಣಾಕಾರ ಮಾಡಿಕೊಂಡ್ರೆ ಮುಗೀತು. ಸೊ ಈಗ ನಿಮ್ಗೇನು ಗೊತ್ತಾಯ್ತಂದರೆ, ಒಂದು ಗಣಿತೀಯ ಒಂದು ಸಂಬಂಧವನ್ನು, ಯಾವುದಾದ್ರೂ ಒಂದು ಸಂಬಂಧ ಕೊಟ್ಟರೆ ಗಣಿತದಲ್ಲಿ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ನೋಡ್ರಿ, ಇಲ್ಲೇನಾಗಿತ್ತು? ಅದರ ಬಾಹುವಿನ ಉದ್ದದ 4ರಷ್ಟು. ಚೌಕದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಅದ್ರ ಒಂದು ಬಾಹುವಿನ ಉದ್ದದ 4ರಷ್ಟು. ಬಟ್ ಇದನ್ನು ಸಂಕ್ಷಿಪ್ತವಾಗಿ ಬರಿಬೇಕಂದ್ರೆ ಬಾಹುವಿನ ಉದ್ದ ಕ್ಯೂ ಅಂತ ಅಂದ್ಕೊಂಡ್ರೆ ಅದರ 4ರಷ್ಟು. ಒಂದು ಈಸಿಯಾಗಿ ನಾವು ಸಂಕ್ಷಿಪ್ತವಾಗಿ ಬರಿಬಹುದು. ಚೌಕದ ಸುತ್ತಳತೆ = 4 ಇಂಟು ಕ್ಯೂ ಅಂತ ಹೇಳಿ ಬರಿಬಹುದು. ಸೊ ಈ ರೀತಿ ಯಾವ ರೀತಿ ಬರೆಯೋದು, ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದು ಅನ್ನೋದು ನಿಮ್ಗೆ ಇಲ್ಲೇನಾಯಿತು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಇದೇ ರೀತಿ ಈ ಪಾಠದಲ್ಲಿ ಮುಂದೆ ಎಲ್ಲ ಬರ್ತಾ ಹೋಗುತ್ತೆ. ಸೊ ಏನನ್ನು ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದ್ರೆ ಪ್ರತಿಯೊಂದು ಒಂದು ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ನೀವು ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಬರುವಂಥದ್ದು ಅಭ್ಯಾಸಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಈಸಿಯಾಗಿ ಅರ್ಥ ಆಗೋದಿಲ್ಲ. ಆಯಿತಾ? ಸೊ ಇಲ್ಲಿವರೆಗೂ ಇವತ್ತಿನ ಟಾಪಿಕ್ ಮುಗೀತು. ಸೊ ನೆಕ್ಸ್ಟ್ ಟಾಪಿಕನ್ನು ಕಂಡುಹಿಡಿಯಿರಿ, ಅಭ್ಯಾಸವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.